ಸಕ್ಕರೆ ಟೇಸ್ಟ್ ಬರ್ತಿಲ್ಲ ನಾವು. ಅರ್ಬನ್ ಬಾತ್ ಇದು ಏನಾದ್ರು ಅರ್ಬಲ್ ಬಾತ್ ನೋಡಿ. ಇದ್ಯಾವುದು ಸ್ಟೀಮ್ ಬಾತಿಗೆ ಅಂತ ದಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹೋಮ್ ಸ್ಟೇ ಇದೆ, ಅಲ್ಲೆಲ್ಲ ಟೆಂಟ್ ಹೌಸ್ಗಳಿದೆ. ಇಲ್ಲಿ ಫೈರ್ ಕ್ಯಾಂಪು ಅದೆಲ್ಲ ಟೆಂಟ್ ಹೌಸಿಗೆ. ಯಾವುದೋ ಸ್ಟೀಮ್ ಬಾತ್ ಅಂತ ಕರ್ಕೊಂಡು ಹೋಗ್ತಾರೆ ಶರತ್ ಅವ್ರ ಮುಂದೆ. ಬ್ರೋ ಏನ್ ಬ್ರೋ ಸ್ಟೀಮ್ ಬಾತ್ ಅಂದ್ರೆ? ಏನಿದೆ ಎಲೆಗಳು ಸ್ಪೆಷಲ್ ಅವನಿಗೂ ಇದೇನಾ ಸ್ಟೀಮ್ ಬಾತ್ ಅಂದ್ರೆ? ಏನ್ ಎಲೆಗಳ? ಏನ್ ಎಲೆಗಳು? ಅರ್ಬನ್ ಬಾತ್ ಇದು ಏನಾದ್ರು ಅರ್ಬಲ್ ಬಾತ್. ಅಂಡೆಗೆ ಹಿಂಗ್ ಮುಖ ಮುಚ್ಚಿ ಸ್ಟೀಮ್ ತಗೊಬೇಕು. ಉಸಿರು ಕಟ್ಟಿ ಸೂರಜ್ ಒಳಗೆ ಹೊರಗೆ. ಏನೇನಿರುತ್ತೆ ಅಂಕಲ್ ಅದ್ರಲ್ಲಿ? ಏನೇನ್ ಹಾಕಿರ್ತೀರಾ? ಇದರಲ್ಲಿ ಒಂದು 6 ತರದ ಇದಿರುತ್ತಾರೆ. ಗಿಡ ಮೂಲಿಕೆನಾ? ಕಾಮ್ ಕಸ್ತೂರಿ, ಆಮೇಲೆ ಓಕೆ. ಹೆಂಗಿತ್ತು ಸೂರಜ್? ಸೂರಜ್ ಸೈಕ್ ಬ್ರೋ, ಸೂಪರ್. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ರಿ ಬೇಗ. ಸೂರ್ಯ ಸ್ಟೀಮ್ ತಗೊಂತ ಇದಾರೆ. ಈಗ ನಾವು ನೆಕ್ಸ್ಟ್ ಸ್ಟೀಮ್ ತಗೊಳ್ಳೋಣ. ಒಳಗೆ ಎಷ್ಟೋ ಗಿಡ ಮೂಲಿಕೆಗಳು ಹಾಕಿರ್ತಾರಂತೆ. ಶರತ್ ಅವ್ರ ಸ್ಟೀಮ್. ಈಗ ಎಲ್ಲರದು ಸ್ಟೀಮ್ ಆಯ್ತು. ಹೆಂಗಿತ್ತು ಹುಡುಗರ ಎಕ್ಸ್ಪೀರಿಯನ್ಸ್? ನೀನ್ ಹೇಳ್ಬೇಕು ನಿಮ್ಮ ಎಕ್ಸ್ಪೀರಿಯನ್ಸ್. ನಾನು ಇನ್ನ ತಗೊಂಡಿಲ್ಲ. ತೊಗೊಳ್ರಿ, ಇಟ್ಕೊಳ್ರಿ ಕ್ಯಾಮ್ರಾ ಮುಚ್ಚ. ನನಗೆ ಅದ ಹತ್ರ ಇಲ್ಲಿ ಮುಖ ಇಡು. ಇಲ್ಲಿ ಸ್ಮೆಲ್ಲು ಏನೋ ಸ್ಮೆಲ್ ಅಂತೆ. ಬಗ್ಗು ಉಪ್ಪಂದು ಊದು. ಮತ್ತೆ ಬಿಸಿ ಅಂದ್ರೆ ತಣ್ಣೆ ಇರುತ್ತೆ ಸ್ಟೀಮ್ದು. ಫೇಸ್ ವಾಶ್ ಮಾಡ್ಕೊಳ್ರು, ಪಿಂಪಲ್ಸ್ ಆಗ್ತಿಲ್ಲ ಅಂದ್ರೆ. ಹೌಸ್ ದ ಫೀಲ್ ಬ್ರೋ? ನೈಸ್, ಕ್ರೇಜಿ. ಹೆಂಗಿತ್ತ? ಇಡೀ ಹರ್ಬಲ್ಲು ತಗೊಂಡು ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ. ರಿಯಲಿ ಗುಡ್. ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಇದ್ರೆ ಲೈಕ್ ಫುಲ್ಲು ಬ್ಲಾಕೇಜಸ್ ಇದ್ರೆ ಅದೆಲ್ಲ ನಿಮಗೆ ಕ್ಲಿಯರ್ ಆದಂಗೆ ಅನಿಸುತ್ತೆ. ನನಗೊಂಚೂರು ಕ್ಲಿಯರ್ ಆದಂಗೆ ಆಯಿತು. ಶೀತ ಆಗಿತ್ತು. ಚೆನ್ನಾಗಿದೆ. ಅಂಡೆ ಎತ್ಕೊಂಡು ಹೋಗೋಣ ರೂಮಿಗೆ. ಇದೆಲ್ಲ ಇಲ್ಲೇ ನಿಯರ್ ಬೈಂದು ಪೋರ್ಟ್ರೇಟ್ಸು. ಇಲ್ಲೇ ಈ ಹೋಮ್ ಸ್ಟೇ ಹತ್ರ ಕಂಡು ಬಂದಿದೆ ಪಕ್ಷಿಗಳು, ಪ್ರಾಣಿಗಳು. ಆನೆ ಎಲ್ಲ ಕಂಡು ಬಂದಿದೆ ನೋಡಿ. ಇದು ನಾಗರಹೊಳೆ. ಇದು ನಾಗರಹೊಳೆನಾ? ಪಕ್ಷಿಗಳು ಅಷ್ಟೇ. ಇದೇನು ಸ್ಪೆಷಲ್ ನೀರಿಟ್ಟಾರೆ ಕ್ಯಾನ್ ಒಳಗೆ. ಶರತ್ ಇದೇನು ನೀರಿದೆ? ಇದು ಫಿಲ್ಟರ್ ವಾಟರ್ ಸರ್. ಅಂದ್ರೆ ನ್ಯಾಚುರಲ್ ಫಿಲ್ಟರ್ ಆಗುತ್ತೆ. ನ್ಯಾಚುರಲೇ. ಕಲ್ಲು, ಚಿಕ್ಕ ಕಲ್ಲು, ದೊಡ್ಡ ಕಲ್ಲು, ಇದ್ದಿಲು, ಮರಳು ಇವೆಲ್ಲ ಒಂದೊಂದು ಮಡಿಕೆಯಲ್ಲಿ ಹಾಕಿ ಕೊನೆಯಲ್ಲಿ ಇಲ್ಲಿ ಫಿಲ್ಟರ್ ಆಗುತ್ತೆ ಲಾಸ್ಟಿಗೆ. ಓಕೆ. ಅಲ್ಲ ಹನಿ ಪಾರ್ಕಲ್ಲಿ ಸರ್ ಅದನ್ನು ತೆಗಿದ್ದಾರೆ. ಅಂದ್ರೆ ಇಲ್ಲಿ ಕೆಳಗಡೆ ಸ್ಟೋರ್ ಆಗುತ್ತೆ ಸರ್. ಕೆಳಗಡೆ ಕ್ಯಾನಿಗ ಲಾಸ್ಟಿಗೆ. ಕಾಡು ಮನೆ ಬಂದವರು ಈ ನೀರನ್ನಂತೂ ಟ್ರೈ ಮಾಡ್ತಾರೆ. ಇದು ನಾರ್ಮಲ್ ವಾಟ್ರು. ನಾರ್ಮಲು. ಇದು ಹರ್ಬಲ್ ವಾಟ್ರು. ಹರ್ಬಲ್ ಅಂದರೆ ಇದರಲ್ಲಿ ಮಜ್ಜಿಗೆ ಹುಲ್ಲು, ತುಳಸಿ, ಲೆಮನ್ ಗ್ರಾಸು, ಕಾಮ್ ಕಸ್ತೂರಿ, ಇದು ಬೇಸಿಲ್ ಸೀಡ್ಸ್ ಅಂತಾರಲ್ಲ ಅದ್ರನ್ನ ಹಾಕಿದ್ದಾರೆ. ಅದ್ರನ್ನ ಹಾಕಿರೋದು ನೀರು. ನೀವು ಕುಡಿಯೋ ನೀರಲ್ಲೂ ಆರೋಗ್ಯ ಬರಬೇಕು ಅಂತ. ಓಕೆ. ಇದು ಹಾಟ್ ವಾಟರ್ ಇದು ನೋಡಿ. ನೀರಲ್ಲೂ 4 ಥರ ನೀರು. 4 ಥರ ಅಲ್ಲ ಬ್ರೋ, ಲೆವೆಲ್ ಆಫ್ ಫಿಲ್ಟರಿಂಗ್ ಇದು. ಅದು ಫಿಲ್ಟರಿಂಗ್. ಜೆಲಿಕಲ್ ಅದು ಓದಿಲ್ಲ ಸೈನ್ಸಲ್ಲಿ. ಮತ್ತೆ ಇದು ಹರ್ಬಲ್ಲು. ಇದು ಹಾಟ್ ಲಾಸ್ಟ್. ಇದು ಸಕ್ಕತ್ತಾಗಿದೆ. ಅವ್ರು ಈ ಕಡೆ ಗಂಧದ ಗುಡಿ ಶೂಟಿಂಗ್ ಬಂತಾರೆ.
ಒಂದು ಟಿವಿ ಇಂಟರ್ವ್ಯೂದಲ್ಲಿ ಅದ್ರ ಬಗ್ಗೆ ಹೇಳಿದ್ರು. ನೋ ಬಿ ಅಂದ್ರೆ ಸರ್ ಈ ಸರೌಂಡಿಂಗ್ ಏನಿದ್ರು ಇಲ್ಲಿ ಬಂದಾಗ ಅಪ್ಪನ ಜೊತೆನೆ ಪೂರ್ತಿ ಓಡಾಡಿದ್ರು ಅವರು. ರಿಷಬ್ ಅವರು ಇಲ್ಲ, ರಿಷಬ್ ಅವರು ಹಕ್ಕಿ ಮನೇಲಿ ಒಳ್ಳೆ ಸ್ಟೇ ಆಗಿ ಅಲ್ಲಿ ಅಕ್ಕಿ ಮನೇಲಿ ಇದ್ದಿದ್ದವರು. ನಾವಿದ್ದು ಈ ಕಡೆ ರಿಷಬ್ ಶೆಟ್ಟಿ ಅವರು. ಅದೇ ಅವರು ಇನ್ನು ಯಾರ್ಯಾರೋ ಬಂದಿಯಾರಲ್ಲ ತುಂಬ ಜನ ಸೆಲೆಬ್ರಿಟೀಸು. ತುಂಬಾ ಜನ. ಅವ್ರೇನು ಕಾಂತಾರ ಫಿಲಮ್ ಇಲ್ಲೇ ತೆಗಿಯಕ್ಕೆ ಪ್ಲಾನ್ ಮಾಡಿದ್ದೆ. ಅಂದ್ರೆ ಸರ್ ಈ ಕಡೆ ಕಾಡು ಇದ್ರ ಬಗ್ಗೆನೂ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು. ಈ ಸೈಡಿಂದ ಇದು ಕಲ್ಚರ್ ಬಗ್ಗೆ. ಇದು ಎಷ್ಟು ವರ್ಷ ಆಯ್ತು ನಿಮ್ದು? ಇದು 2006 ಸ್ಟಾರ್ಟ್ ಮಾಡಿ ಸರ್ ಇದನ್ನ ಕಾಡು. ಅದು ಇದು ಅಕ್ಕಿ ಮನೆ, ಹಕ್ಕಿ ಮನೆ 2014 ಅದು ಹಳೆಯ ಮನೆಗೆ ಹೊಸ ಲುಕ್ ಇದನ್ನೆಲ್ಲ ಕೊಟ್ಟಿರುವಂಥದ್ದು. ಓಕೆ. ಇದು ಅದಾದ್ಮೇಲೆ ಆಗಿರೋದಾ? ಇಲ್ಲ, ಇದು ಮೊದಲು 2006 ಇದು ಮೊದಲು. ಅದು 2014. ಅದು 2014 ಅಕ್ಕಿ ಮನೆ. ಆದ್ರೆ ಅದು ಮನೆ ಹಳೇತು. 50 ವರ್ಷ ಹಳೆ ಮನೆಗೆ ಬೇರೆ 50 ವರ್ಷ ಹಳೆ ಮನೆ. ಕಾಡು ಮನೆ ಸ್ಪೆಷಲಿ ಇದು ಒಟ್ಟು ಗಿಡ ಪಕ್ಷಿ ಆ ಪ್ರೇಮಿಗಳಿಗೆ ತುಂಬ ಇಷ್ಟ ಆಗುತ್ತೆ. ಪಕ್ಷಿಗಳಂತೂ ಕಾಡು ಮನೆ ಕ್ಯಾಂಪಸ್ ಸುತ್ತಮುತ್ತಲು 250 ವೆರೈಟೀಸ್ ಇಲ್ಲಿ ನಾವು ಚೆಕ್ ಲಿಸ್ಟ್ ಮಾಡಿದ್ದೇವೆ. ಕಾಡು ಮನೆಯಲ್ಲಿ 49 ವೆರೈಟೀಸ್ ಬಾಂಬು ಇದ್ದಾವೆ. ಬ್ಯಾಂಬೂ ಟ್ರೀಸಲ್ಲಿ 49 ವೆರೈಟಿ ಇದೆ. 20+ ವೆರೈಟೀಸ್ ಲಿಂಬೆಕಾಯಿ ಇದಾವೆ. ಇಷ್ಟು ಚಿಕ್ಕ ಲಿಂಬೆಕಾಯಿಂದ ಹಿಡಿದು ಇಷ್ಟು ದೊಡ್ಡ ಲಿಂಬೆಕಾಯಿ ಮುಟ್ಟ ನಮ್ಮ ಹತ್ರ ಆಗುತ್ತೆ. ಅಂದ್ರೆ ಚಕ್ಕೋತಾ ಇದು ಬರುತ್ತಲ್ಲ ಇಷ್ಟು ದೊಡ್ಡ ಮುಟ್ಟ ಆಗುತ್ತೆ. ಆ ಸೈಜಿನವರೆಗೂ ಇಲ್ಲಿ ಬೆಳೀತಾರೆ. ಒಂದು 200 ಜಾತಿ ಹಣ್ಣಿನ ಗಿಡಗಳು. ಅದ್ರ ಬಿಟ್ಟು ಔಷಧಿ ಗಿಡಗಳಂತೂ ನಿಮಗೆ ಮುಟ್ಟದಲ್ಲೆಲ್ಲ ಇದೆ ಔಷಧಿ ಗಿಡ ಕಾಣಿಸ್ತಾನೆ. ಇದನ್ನ ಅಮೃತಾಂಜನ್ ಪ್ಲಾಂಟ್ ಅಂತ ಹೇಳ್ತಾರೆ. ಈ ಪ್ಲಾಂಟ್ ಇದಲ್ವಾ, ಜಸ್ಟ್ ಇದರ ಸ್ಮೆಲ್ ನೋಡಿ ಸರ್. ಒಂದು ನಿಮಿಷ ಸರ್, ನೋಡಿ ಸ್ಮೆಲ್ ನೋಡು. ಹಿಂಗ ಅಮೃತಾಂಜನ್ ಸ್ಮೆಲ್ ಬರ್ತಿದೆ. ಹೌದಾ? ಅಮೃತಾಂಜನ್. ಈಗ ಈ ಎಲೆಗೆ ನಾ ಫಸ್ಟ್ ಹೆಸರು ಹೇಳ್ದೆ, ನೆಕ್ಸ್ಟ್ ಎಲೆಗೆ ನಾ ಹೆಸರು ಹೇಳಲ್ಲ, ನೀವೇ ಕಂಡು ಹಿಡಿಬೇಕು. ಹೌದಾ? ಪೂರ್ಣಂಗ್ ಬೇಕಂತ ಒಂದು 4 ಕಿತ್ಕೊಡೋ. ಅಮೃತಾಂಜನ್ ಎದೆಗೆಲ್ಲ ತಿಕ್ಕೊಂತೀಯನಲ್ಲ ಅವನು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸ್ಮೆಲ್ ಹಂಗೆ ಬರ್ತಿದೆ ಅಂತ. ಅವ್ರಿಗೆ ಕೊಡಿ, ನನಗೂ ಕೊಡಿ ಇಲ್ಲಿ ಸ್ಮೆಲ್ಲು. ನಾನು ಸ್ಮೆಲ್ ನೋಡೋದು ಬೇಡ. ಚೆನ್ನಾಗಿ ತಿಕ್ಕಿ ಸರ್. ಅದನ್ನ ಈಗೆಲ್ಲ ಇದಾಯ್ತಲ್ವಾ, ಉಜ್ಬೇಕು. ಬಾಕ್ಸಲ್ಲಿ ಹೆಂಗ್ ಬರುತ್ತೆ ಹಂಗೆ ಬರಲ್ಲ, ಲೈಟ್ ಬರುತ್ತೆ. ಅದನ್ನ ಅಷ್ಟು ಸ್ಟ್ರಾಂಗ್ ಬರಲ್ಲ. ಬಂದಂಗೆಲ್ಲ ಬಂದ್ರೆ ಸೂರಜ್. ಯಾವುದು ಇನ್ನೊಂದು ಗಿಡ ಕಾಣಿಸ್ತಾನೆ ಸ್ವಲ್ಪ ಆ ಕಡೆ. ಕೊಡಿ ಬ್ರೋ, ಅವನಿಗೆಲ್ಲ ಗೊತ್ತಾಗಲ್ಲ. ಈಗ ಅಮೃತಾಂಜನ್ ಸ್ಮೆಲ್ಲು ಮಿಕ್ಸ್ ಆಗ್ತಿದೆ. ಆದ್ರೆ ಬಟ್ ಇದು ಯಾವ್ದು ಉಳ್ಕೊಂಡು ಹೇಳಿ. ಇನ್ನೊಂದು ಎಲ್ಲೋ ಇದ್ದಂಗೆ ಇದೆ. ಟೈಗರ್ ಕಂಪ್ನಿನಾ? ಟೈಗರ್ ಕಂಪ್ನಿ ಅಲ್ಲ, ಇದು ಮತ್ತೊಂದು ಕಂಪ್ನಿ. ಇದು ಅಮೃತಾಂಜನ್. ಇದು ಟೀ ಹಾಕ್ತಾರಲ್ಲ, ಇದು ಅದು ಲೆಮನ್ ಗ್ರಾಸ್ ಬೇರೆ. ಇದು ಲೆಮನ್ ಗ್ರಾಸ್ ಗಿಡ ಸೇಮ್ ಅಮೃತಾಂಜನ್ ತರದ್ದೇ. ಸಿಟ್ರೋನ್ ಇಲ್ಲ. ನೀವು ಮೆಡಿಮಿಕ್ಸ್ ಸೋಪಿನ ಸ್ಮೆಲ್ ಬರುತ್ತೆ ಇದರಿಂದ. ಸೂರಜ್ ವಾಸನೆ ಇಟ್ಕೊಂಡೆ ಹೋಗ್ತೀಯ. ನೀವೊಂದ್ಸತಿ ನೋಡ್ರಿ, ನಿಜವಾಗ್ಲೂ ಮೆಡಿಮಿಕ್ಸ್ ಸ್ಮೆಲ್ ಬಂದಂಗೆ ಬರ್ತಿದೆ. ಗಮ್ ಅಂತಿದೆಯೋ. ಆಮೇಲೆ ಇದು ಈ ಟ್ರೀ ನೋಡಿ ಸರ್, ಜಸ್ಟ್ ಎಲೆನ ರಫ್ ಮಾಡಿ ಇದನ್ನ ಹಂಗೆ. ಇದು ಸ್ಯಾಂಡ್ ಪೇಪರ್ ಟ್ರೀ ಅಂತಾರೆ ಇದಕ್ಕೆ. ನೀವು ಮೊದಲಿನ ಕಾಲದಲ್ಲಿ ಸ್ಯಾಂಡ್ ಪೇಪರ್ ಬದಲು ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತೇವೆ ಫರ್ನಿಚರ್ಸ್ಗಳಿಗೆಲ್ಲ. ಓ ಮೈ ಗಾಡ್, ಒಳ್ಳೆ ಸ್ಯಾಂಡ್ ಪೇಪರ್ ಇದ್ದಂಗೆ ಇದೆಯೋ. ಸೇಮ್ ಸ್ಯಾಂಡ್ ಪೇಪರ್ ಟೈಪ್. ಸೇಮ್ ಟು ಸೇಮ್ ಸ್ಯಾಂಡ್ ಪೇಪರ್ ತರ. ಸೇಮ್ ಟು ಸೇಮ್ ಎಮ್ರಿ. ಶರತ್ ಆಗ್ಲೇ ಪೇಂಟ್ ತೆಗಿತಿದ್ರೆ ಎಮ್ರಿ ಪೇಪರ್ ನೋಡಿರೋ ಅದೇ ತರ ನೋಡಿ. ಸೇಮ್ ಇಲ್ಲಿ ಮಾಸ್ಕ್ ಹೋಗ್ತಿರೋ. ಬರ್ರಿ. ಏನು ಬ್ರೋ ಇದು ಕಾಯಿ? ಇದು ಅಮೃತ ಬಳ್ಳಿ ಇದೆಯಲ್ವಾ, ಅದರ ಆ ಕಡೆ ಆಗಿರುವಂತದ್ದು. ಇದು ಅಮೃತ ಬಳ್ಳಿಗೆ ನಾವು 5 ತರದ ಹರ್ಬ್ಸ್ ಹಾಕ್ತೇವೆ ಅನ್ನಲ್ವಾ. ಅಮೃತ ಬಳ್ಳಿ, ನೆಲನೆಲ್ಲಿ, ದೂರ್ವ, ಆಮೇಲೆ ಇದು ಲೆಮನ್ ಗ್ರಾಸು, ಸಿನಿಮಮ್. ಚೆಕ್ಕೆ ನಾವು ಹನಿ ಸಿನಿಮಮ್ ಮಾಡೋದಕ್ಕೆಲ್ಲ ಇದ್ರದ್ದೇ ಯೂಸ್ ಮಾಡೋದು. ಇದೇನಾ? ಇದೇನಿದೆಯಲ್ವಾ, ಇದು ನಮ್ ದೇಶದ ಹಣ್ಣಿನ ಗಿಡ ಅಲ್ಲ, ಆಫ್ರಿಕಾದ ಹಣ್ಣಿನ ಗಿಡ. ಎಲಿಫೆಂಟ್ ಫ್ರೂಟ್ ಅಂತ ಹೇಳ್ಕೊಂಡು ಇಷ್ಟು ದೊಡ್ಡ ಹಣ್ಣು ಬರುತ್ತೆ ಸರ್ ಇದ್ರ. ತಿನ್ನೋದ ಬ್ರೋ? ಹಾ ಸರ್, ತಿನ್ನಬಹುದು. ಆದ್ರೆ ಸಿಪ್ಪೆ ಸದ್ಮೇಲೆ ನಿಮ್ಗೆ ಇಷ್ಟೇ ತಿನ್ನೋಕ್ ಸಿಗೋದು. ಹಣ್ಣು ಇಷ್ಟು ದೊಡ್ಡ ಬರುತ್ತೆ. ವರ್ಷಕ್ಕೆ ಎಷ್ಟು ಸರಿ ಬರುತ್ತೆ ಹಣ್ಣು ಸರ್? ಇನ್ನೂ ಮುಟ್ಟ ಬಿಡ್ಲಿಲ್ಲ, ಇದಕ್ಕಂದ್ರೆ ಸ್ಟಾರ್ಟ್ ಆಗಿಲ್ಲ. ಇನ್ನೂ ಗ್ರೋಯಿಂಗ್ ಸ್ಟೇಜ್ ಅಲ್ಲೇ ಇದೆ.
ಇದು ಎಷ್ಟು ವರ್ಷ ಬೇಕಿದೆಲ್ಲ ಹಾಂ ಸರ್. ಬೆಳೆಯಕ್ಕೆ? ಇದಕ್ಕೆ ಇನ್ನೂ ಕರೆಕ್ಟಾಗಿ ನಮ್ಮ ದೇಶದಲ್ಲಿ ಅಲ್ಲದೆ ಇರೋದಕ್ಕೆ ಸರ್, ಈ ವಾತಾವರಣದಲ್ಲಿ ಯಾವ ಥರ ಬೆಳೆಯುತ್ತೆ, ಎಷ್ಟು ದಿನ ಬೇಕಾಗತ್ತೆ ಗೊತ್ತಿಲ್ಲ ಅಂದರೆ. ಫಸ್ಟ್ ಟ್ರಯಲ್ ಎಲ್ಲ. ಆಮೇಲೆ ನೋನಿ ಗಿಡ, ಅಮೃತ ನೋನಿ, ಇವತ್ತು ಇದು ಬಹಳ ಕೋಟಿ ಗಟ್ಟಲೆ ಆವಾರ ಆಗ್ತಿರೋದು ಅಮೃತ್ ಮನಿ. ಅಮೃತ್ ನೋನಿ ಇದೇನಾ? ಇದೆ ಅಮೃತ್ ನೋನಿ. ಆಮೇಲೆ ಸರ್ ಈ ಕಡೆ ಅಲ್ಲಿ ನೋಡಿ, ಅಲ್ಲಿದೆ ಅಲ್ವಾ, ಅಲ್ಲಿ ದೊಡ್ಡದಾಗಿದೆ ಅಲ್ವಾ, ಇದು ಫ್ಲೂಟ್ ಬಾಂಬು ಅಂತ ಹೇಳ್ಕೊಂಡು ಫ್ಲೂಟ್ ಬ್ಯಾಂಬು ಕೊಳಲು ಮಾಡೋದು ಅಲ್ಲಿರೋದು. ಹೌದು. ಹಾಂ, ನೀವು ಈ ಬ್ಯಾಂಬೋ ಅದರಲ್ಲೇ ಫ್ಲೂಟ್ ಮಾಡೋದಾ? ಫ್ಲೂಟ್ ಮಾಡ್ತಾರೆ ಕೊಳಲು, ಆ ಬ್ಯಾಂಬುಲ್ಲಿ. ಆ ಬಾಂಬುದಲ್ಲಿ ಸರ್. ನೀವು ಅಲ್ಲಿ ಹತ್ರ ಹೋದ್ ನೋಡಿದ್ರೆ ಪೂರ್ತಿ ಫ್ಲೂಟ್ ತರ ಉದ್ದಾಗಿ ಬಂದಿರುತ್ತೆ. ಅದೇ ಸೇಮ್ ಸೈಜ್ ಇರುತ್ತೆ. ಆಮೇಲೆ ಇದು ಬ್ಯಾಂಬೋ ರೈಸ್ ಅಂತ ಬರುತ್ತಲ್ಲ, ಅದೆಲ್ಲ ನಿಮ್ಮಲ್ಲಿ ಸಿಗತ್ತಾ? ಅದು ಸರ್ 60 ವರ್ಷಕ್ಕೆ ಒಂದ್ಸತಿ ಸಿಗುತ್ತೆ. 60 ಇಯರ್ಸ್ ಅಂತ. 60 ಇಯರ್ಸ್. ಭಾಳ ಹೆಲ್ದಿ ಅಲ್ಲ ಅದು. ಹೌದು ಸರ್. ನೆಕ್ಸ್ಟ್ ಇವೆಲ್ಲ ಸರ್ ಏನಿದೆಯಲ್ಲ ಇಲ್ಲಿ ಕಾಟೇಜಸ್ಗಳು, ಇದೆಲ್ಲ ಕಾಟೇಜಸ್. ಇದು ಕಮ್ಮಿ ಮೆಂಬರ್ಸ್ 5 ಕಾಟೇಜಸ್ ಇದೆ ಟೋಟಲಿ. ಜನ ಬಂದ್ರೆ ಅವ್ರ ಇಷ್ಟ ಆಗುತ್ತಾ? ಇಲ್ಲಿ ಯಾವ್ದಾನ ಅನಿಮಲ್ಸ್ ಬರತ್ತಾ? ಜಿಂಕೆಗಳು ನಾರ್ಮಲಿ, ನಾರ್ಮಲ್ ಜಿಂಕೆಗಳು ಬಂದಿದೆ. ಸಿಂಹ ಹುಲಿ ಎಲ್ಲ ಆ ಥರ ಬರಲ್ಲ ಸರ್. ನಾವು ಪ್ರಕೃತಿ ಕಣ್ಕೊಂಡು ಎಷ್ಟು ಹುಲಿ ಕಣ್ಕೊಂಡು ಎಷ್ಟು ಹೆದರ್ತೀವಲ್ವ, ಅದ್ರ 10 ಪಟ್ಟು ನಮ್ ಕಣ್ಕೊಂಡು ಹೆದರುತ್ತೆ ಅದು. ಎಲಿಫೆಂಟ್ ಕಾಟ ಅವೆಲ್ಲ ಏನಿಲ್ಲ. ಎಲಿಫೆಂಟ್ಗೆ ಸರ್ ಈ ಏರಿಯಾದಲ್ಲಿ ಭಾಳ ಕಡಿಮೆ ಇರೋದು ತಿನ್ನೋ ಕರೆಕ್ಟ್ ಐಟಮ್. ಈಗ ಬಾಂಬು ಹೆಚ್ಚಾಗತ್ತಲ್ವಾ, ಆ ಟೈಮಲ್ಲಿ ಎಲಿಫೆಂಟ್ಗಳು ಬರುತ್ತೆ ಅಂತ ಹೇಳ್ತಾರೆ. ಇದು ಕೋಕಮ್ ಟ್ರೀ. ಕೋಕಮ್ ಟ್ರೀ ಸರ್ ಇದು. ಇಲ್ಲಿ ನೋಡಿ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಹೂ ಎಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಇವು ಕೆಂಪು ಕಲರ್ ಆದ್ಮೇಲೆ ತೆಗಿಯೋದಾ? ಇಲ್ಲ ಸರ್, ಇದು ಇಷ್ಟು ದೊಡ್ಡ ಹಣ್ಣಾಗತ್ತೆ. ಅದನ್ನ ಇಷ್ಟು ದೊಡ್ಡ ಹಣ್ಣಾದ್ಮೇಲೆ ತೆಗೆದು ಒಡೆದು ಬೀಜದಿಂದ ತುಪ್ಪ ತೆಗಿತಾರೆ. ತುಪ್ಪ ತೆಗೆದು ತುಟ್ಟಿಗೆ ಕಾಲಿಗೆಲ್ಲ ಬಾಂಬ್ ಟೈಪ್ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಹಣ್ಣಿಂದ ಸಿಪ್ಪೆ ಏನಿರತ್ತಲ್ಲ, ಅದು ಈಗ ನೀವು ಹಾಟ್ ಕೋಕಮ್ ಕುಡಿತಿದ್ರಲ್ಲ, ಕಾಡು ಮನೆ ಫೇಮಸ್ ಹಾಟ್ ಕೋಕಮ್. ರೆಸಿಪಿ ಹೇಳಲ್ಲ ನೀವು? ಹೆಂಗಿತ್ತು ರೆಸಿಪಿ ಹೇಳಲ್ಲ. ಟಾಪ್ ಸೀಕ್ರೆಟ್. ಇನ್ನೊಂದು ಮೇನ್ ಗಿಡ ಸರ್. ಅಲ್ಲ, ಕೋಕಮ್ ಇನ್ ರೆಸಿಪಿ ಟಾಪ್ ಸೀಕ್ರೆಟ್. ರೆಸಿಪಿ ಸಿಂಪಲ್ ಸರ್, ಯಾರು ಬೇಕಾದ್ರೂ ಮಾಡ್ಬೋದು. ಕೋಕಮ್ ಸಿಪ್ಪೆ ಹಾಕಬೇಕು. ಒಂದು ಉದಾಹರಣೆಗೆ ಒಂದು ಸ್ವಲ್ಪ ಇಷ್ಟು ನೀರು, ದೊಡ್ಡ ತೋಪಲ್ಲಿ ನೀರು ಅಂತ ಇಟ್ಕೊಳ್ಳೋಣ. ಒಂದು 4 ಕೋಕಮ್ ಸಿಪ್ಪೆ ಹಾಕಬೇಕು. ಬೆಳ್ಳುಳ್ಳಿ ಹಾಕಬೇಕು. ಅದಾದಮೇಲೆ ಹಿಂಗೆ ಹಾಕಬೇಕು. ಒರಿಜಿನಲ್ ಹಿಂಗೆ ಬೇಕಾದ್ರೆ ನಮ್ಮ ಇಂಕೋ ಶಾಪಲ್ಲಿ ಸಿಗುತ್ತೆ, ಆ ಒರಿಜಿನಲ್ ಹಿಂಗನ್ನು ಹಾಕಿರ್ತೇವೆ. ಹಿಂಗೆ ಹಾಕಬೇಕು. ನಾರ್ಮಲ್ ಆಗಿ ನಮ್ಮ ಸಿಟಿಯಲ್ಲಿ ಸಿಗುತ್ತೆ ಕೊಟ್ರಲ್ಲ ಕಷಾಯ ಟೀ, ಮೀನ್ಸ್ ಇದು ಕೋಕಮ್ ಅದಲ್ಲ, ನಾವು ಟೀ ಹರ್ಬಲ್ ಟೀ ಕೊಟ್ಟಿದ್ರಲ್ಲ, ಅದ್ರದ್ದು ನಮಗೆ ಏನಾದ್ರು ಪೌಡರ್ ಏನೋ ಸಿಗತ್ತಾ? ನಿಮ್ಗೆ ಪೌಡರ್ ಸಿಗಲ್ಲ ಸರ್ ಹೊರಗಡೆ ಎಲ್ಲೂ. ಅದು ಪೌಡ್ರ್ ಈಗ ರೆಡಿ ಮಾಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು ವಾರ ಬೇಕು ಅಂದ್ರೆ ಫಸ್ಟ್ ಟೈಮ್ ರೆಡಿ ಮಾಡ್ತಾ ಇದ್ದೇವೆ. ಬೇಕಂದ್ರೆ ಅದು ಹೆಂಗೆ ಅವೈಲೇಬಲ್ ಮಾಡ್ಕೊಳೋದು? ನೀವು ಅಲ್ಲಿ ಇಕೋ ಶಾಪಿಗೆ ಕಾಲ್ ಮಾಡಿ, ನಮ್ಮ ನಂಬರ್ ಕಾಲ್ ಮಾಡಿದ್ರೆ ನಾವು ಕೊರಿಯರ್ ಮಾಡ್ತೇವೆ. ನೀವು ಕೊರಿಯರ್ ಮಾಡ್ತೀರಾ? ಮಗ ಅದೊಂದು ಬೇಕು, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡು ಕಡೆ. ಅವ್ರ ನಂಬರ್ ಮೇನ್ಲಿ ಇದು ಬಂದು ನಂಬರ್ ಇದ್ರ ಕೊಡ್ತೇವೆ. ಲಂಗ್ಸ್ ಪ್ರಾಬ್ಲಮ್ಮು, ಗಂಟ್ಲು ಪ್ರಾಬ್ಲಮ್ ಎಲ್ಲದಕ್ಕೂ. ಸರ್ ಅದು ಬನ್ನಿ ಸರ್, ಇಲ್ಲೊಂದು 2 ಗಿಡಗಳಿದಾವೆ. ಏನು ಬ್ರೋ ನಿಮ್ಮ ಸಾಂಬ್ರಾಣಿ ಧೂಪ ಹಾಕ್ತೇವಲ್ವಾ? ಮರ ಕಡ್ದು ಗಾಡಿ ಕಟ್ಕೊಂಡು ಎಂತ ಮಾತಾಡಿದೆ? ಆಯ್ತು ಬಿಡಪ್ಪ. ಇನ್ನು ಬಹಳ ಚಿಕ್ಕದಾಗಿದೆ, ಇದನ್ನ ಸಣ್ಣದಾಗಿದೆ. ಸರಿ, ಹೊರಗಡೆ ಸಿಪ್ಪೆ ಹಿಂಗ್ ಹಿಡಿಲಿಕ್ಕೆ ಸಿಗಲ್ಲ, ಅಷ್ಟು ದೊಡ್ಡದಾಗತ್ತೆ ಧೂಪದ ಮರ. ಹೆಂಗೆ ಯೂಸ್ ಮಾಡೋದು ಇದನ್ನ? ಇದಕ್ಕೆ ಏನ್ ಮಾಡ್ತಾರೆ, ಕಚ್ಚಾ ಹಾಕ್ತಾರೆ ಸರ್. ಲೈಕ್ ಗೊತ್ತಾಯ್ತು, ಸೇಮ್ ಇದು ಗಮ್ ಯೂಸ್ ರಬ್ಬರ್ ತರ ಗೊತ್ತಾಗಬೇಕು. ಅದನ್ನ ತೆಗೆದು ಇದ್ರ ಯೂಸ್ ಮಾಡ್ತಾರೆ. ಈಗ ಇಷ್ಟೆಲ್ಲ ತಿರ್ಸಿದ ಮೇಲೆ ನಿಮ್ಗೆ ತಿನ್ಲಿಕ್ಕೆ ಏನು ಕೊಡ್ಲಿಲ್ಲ ಅಂದ್ರೆ ಬೇಜಾರಾಗತ್ತೆ. ಹೌದು, ಕರೆಕ್ಟ್ ಹೇಳಿದ್ರಿ ನೀವು. ಮತ್ತು ಎಕರೆ ಗಟ್ಟಲೆ ತಿರುಗಿಬಿಟ್ಟಿದ್ದೀವಿ. ಸೊಪ್ಪು ಕೊಡ್ತೀರಾ ತಿನ್ನಕ್ಕೆ? ಇಷ್ಟೆಲ್ಲ ಕಾಡಲ್ಲಿ ಸೊಪ್ಪು ಸಿಗ್ತದ? ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಏನಿದು? ಸೊಪ್ಪು ಸಿಗ್ತದೆ, ಚಲೋ ಮಾಡಿ ಕಚ್ಚಿ ತಿನ್ನಿ ಸರ್. ಒರ್ಸ್ಕೊಳ್ಳೋ ಸರ್, ನಿಮ್ ಇಷ್ಟು ದೂರ ನಡ್ಸ್ಕೊಂಡ್ ಬಂದೇನಂದ್ಮೇಲೆ ಟೇಸ್ಟ್ ಇರುತ್ತೆ ಸರ್. ಟೇಸ್ಟ್ ನನಗೊಂದು ಚೆನ್ನಾಗಿ ಕಚ್ಚಿ ತಿನ್ನಿ. ಹೆಂಗಿದೆ ವಾಯ್ಸ್? ಹೆಂಗಿದೆ? ಸ್ವಲ್ಪ ಹುಳಿ ಇದೆ ಅಲ್ವಾ? ಹುಳಿ ಇರ್ತದೆ. ಕೈ ಇದೆ, ಕೈ ಇದೆ. ನಿಮ್ಗೆ 1 ನಿಮಿಷ ಹಂಗಾರೆ ನಿಮ್ಗೆ ಇದು ಕೊಟ್ಟಿಲ್ಲ. ತಿನ್ಬ್ಯಾಡ್ಲಿ ಹಾಪ್ ಸುಳ್ ಮಗನ ಬೋಡ್ಸಿ ಮಗ. ನಾನು ಬೇಕು ಅಂತ ತಿಂದಿಲ್ಲ. ಗೈಸ್, ನಾನು ಬೇಕು ಅಂತ ತಿಂದಿಲ್ಲ, ಟೆಸ್ಟ್ ಮಾಡಕ್ ಕೊಟ್ಟಿದ್ರು. ಮೆಹಂದಿ ಟೇಸ್ಟ್ ಗೊತ್ತಾ? ಬಾಯಲ್ಲಿ ಹಸಿರು ಆಯ್ತು. ನಾಲಿಗೆ ತೋರಿಸು. ಸುಮ್ಮನಿರೋ ಏನಂತಂದು ನೋಡು. ಕಹಿದೆಯನ್ನು ತಿನ್ಲಿಕ್ಕೆ ಕೊಟ್ಬಿಟ್ಟೆ, ಸುಮ್ಮನೆ ಬಾಯಿ ಹಾಳು ಮಾಡಿದೆ. ರುಚಿ ನೋಡಿ. ಓಯ್ ಬ್ರೋ, ನೆಕ್ಸ್ಟ್ ಲೆವೆಲ್ ಬಿಡಿ ಬ್ರೋ. ಅಷ್ಟೆಲ್ಲ ಫೀಲ್ ಮಾಡ್ಕೊಂಡ್ರಾ? ಸ್ವಲ್ಪ ಹಾಕಿ ಸರ್. ಸಾಕು ಇಷ್ಟೇ ತಿನ್ನಲ್ಲ ನಾನು. ಶುಗರ್ ಅವರಿಗೆ ನೀವು ತಿನ್ನಿ ಏನು ಬ್ರೋ ಇದು? ಇಷ್ಟು ತಿನ್ನಿ ಸರ್. ಏನು ಬ್ರೋ? ಸಕ್ಕರೆ ಎಲ್ಲ ಬಿಡೋದು?
ಸಕ್ಕರೆನಾ? ಏನು ಟೇಸ್ಟೇ ಬರ್ತಿಲ್ಲ ಬ್ರೋ. ಟೇಸ್ಟೇ ಬರ್ತಿಲ್ಲ. ಸಕ್ಕರೆ ಟೇಸ್ಟ್ ಬರ್ತಿಲ್ಲ ಏನು ಗಿಡದ ಹೆಸರು ಮಧುನಾಶಿನಿ ಅಂತ ಹೇಳ್ಕೊಂಡು. ಸೀರೆ ಇಲ್ಲ ಬ್ರೋ ಇದು ಸಪ್ಪೆ. ನಾ ಎಂತ ಬೇರೆ ಕೊಟ್ರೆ ಅನ್ಕೊಂಡು ಸಕ್ಕರೆನೇ ಸಕ್ಕರೆನೇ ಕಡೋ ಇದು. ಇಲ್ಲಿ ನೋಡಿ ಸರ್ ಬೇಕಾದ್ರೆ ಶುದ್ಧ ಸಕ್ಕರೆ ಸರ್ ಇದು. ಪ್ಯೂರ್ ಸಕ್ಕರೆ. ಪ್ಯೂರ್ ಸಕ್ಕರೆ. ಯಾವ್ದಿಂದ ಮಾಡಿದ್ದು? ನಾರ್ಮಲ್ ಕಬ್ಬಿನಲ್ಲಿಂದ ಮಾಡ್ತಾರಲ್ಲ ಸರ್, ಅದೇ ಸಕ್ಕರೆ. ಸಕ್ಕರೆ ತಿಂತಾ ಇದೀವಿ, ಏನು ಟೇಸ್ಟೇ ಬರ್ತಿಲ್ಲ. ನೀವು ಬೇಕಾದ್ರೆ ಪಾಯಸ ಹೋಗ್ಕೊಂಡು ಕುಡೀರಿ ಸರ್. ಈಗ ಏನು ಬರಲ್ಲ ನಮಗೆ ಟೇಸ್ಟ್. ಓ ಇದ್ರ ಎಫೆಕ್ಟ್ ಇಲ್ಲಿ ಏನಿದೆ ಅಲ್ವಾ ಈ ಬಳ್ಳಿ ನೋಡಿ, ಇದು ಈ ತಡಿ ಇಲ್ಲಿ ಏನ ಈ ತಡಿ. ಮಧುನಾಶಿನಿ ಬಳ್ಳಿ. ಇದು ಮಧುನಾಶಿನಿ ಅಂತ ಹೆಸರು. ಈಗ ಇದ್ರ ತಿಂದ ಮೇಲೆ ನಿಮ್ಮ ಏನ್ ಸ್ವೀಟ್ ಇದನ್ನ ತಗೊಳ್ಳೋ ಗ್ಲ್ಯಾಂಡ್ಸ್ ಇರುತ್ತಲ್ಲ ಅದನ್ನ ಮುಚ್ಚಿಬಿಡುತ್ತೆ. ಅಯ್ಯೋ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮತ್ತೆ ಯಾವಾಗ ಸರಿ ಆಗುತ್ತೆ? ಮತ್ತೊಂದು ಯಾವ್ದಾದ್ರು ಗಿಡ ತಿನ್ಸೋ ಸರ್, ಆಮೇಲೆ ಸರಿ. ಇಲ್ಲ ಇನ್ನೊಂದು 2-3 ತಾಸು ಇರುತ್ತೆ ಹಂಗೆ ನಾರ್ಮಲಿ. ಪೆರ್ಲೆಕಾಯಿ ಇಲ್ಲ ಬ್ರೋ. ಕಾಫಿ ಟೀ ಎಲ್ಲ ಕುಡಿಯೋಣ. ಕಿತ್ತಿಟ್ಟೀರಾ? ಇಲ್ಲ ಸರ್, ನಾವು ಏನು ಕಾಡು ಮನೆ ಪಾಲಿಸಿ ಒಂದೇ ಒಂದು ಹಣ್ಣನ್ನು ನಾವು ಕೀಳೋದು ಸರ್. ಕಾಡು ಪ್ರಾಣಿಗಳಿಗೆ ಕಾಡು ಪಕ್ಷಿಗಳಿಗೆ ಅಲ್ಲ ಸರ್, ಇವಾಗ ನಮಗೆ ಅಲ್ಲ ತುಂಬಾ ಇಷ್ಟ ಆಯ್ತು. ಅಲ್ಲ ಮರ ಇವಾಗ ಸ್ನಾಕ್ಸ್ ಕೊಡ್ತೀನಿ ಅಂತ ಹೇಳಿ ತಿನ್ಸ್ಬಿಟ್ಟು ಟೇಸ್ಟ್ ಇಲ್ಲ ಏನಿಲ್ಲ. ನೀನ್ ತಿನ್ಬೇಡ, ನಾನು ಅಲ್ಲ ಸರ್, ಹುಳಿ ಖಾರಕ್ಕೆ ಏನು ಸಮಸ್ಯೆ ಇಲ್ಲ. ಹುಳಿ ಬರೀ ಸ್ವೀಟ್ ಒಂದೇ. ಬರೀ ಸ್ವೀಟ್ ಇನ್ನ ನಂಬಕ್ಕಾಗ್ತಿಲ್ಲ ಮರ, ಸ್ವೀಟ್ ಸಕ್ಕರೆ ತಾನೇ ಇದೆ. ಇಷ್ಟು ಹಾಕೊಂಡ್ರು ಬರಲ್ಲ ನೋಡಪ್ಪ ಬೇಕಾರೆ. ಅದು ಇನ್ನೊಂದು ಎಲೆ ತಿನ್ನು. ಸುಮ್ನೆ ಅಲ್ಲ, ಈಗ ತಿಂದ್ರೆ ಸಾಕು. ಏನಾಗಲ್ಲ ಬರ ಸತ್ತೋಗಲ್ಲ. ನೀನೇ ತಿನ್ನು, ನೀನು ಸಾಕು. ಮಿರಾಕಲ್ ಫ್ರೂಟ್ ನೀವು ಬಾಯಲ್ಲಿ ತಿನ್ಕೊಂಡು ನಿಂಬೆ ಹುಳಿ ಬೇಕಾದ್ರೆ ಬಾಯಲ್ಲಿ ಹಿಂಡ್ಕೊಳ್ಳಿ. ಸ್ವೀಟು. ಸೊ ಇದು ಶುಗರು, ಅದು ಸಾಲ್ಟ್. ಹಾ ಸರ್, ಈ ಶುಗರ್ ಡೆಸ್ಟೈನ್ ಮಾಡುತ್ತಾ? ಅದು ಸಾಲ್ಟ್ ಅಲ್ಲ ಸರ್, ಹುಳಿಯನ್ನ. ಅದೇ ಸಾಲ್ಟ್. ಒಟ್ಟು ಹುಳಿ ಎಷ್ಟೇ ಹುಳಿ ತಿಂದ್ರು ಅದೇನು ಗೊತ್ತೇ ಆಗಲ್ಲ. ಸ್ವೀಟ್ ಆಗುತ್ತೆ. ಸ್ವೀಟ್ ನಿಂಬೆಹಣ್ಣು ಜ್ಯೂಸ್ ಮನೆಗೆ ಬಂದಿರೋ ಗೆಸ್ಟ್ ಅನ್ನ ಇದೆರಡನ್ನ ಮಿಕ್ಸ್ ಮಾಡಿ ತಿನ್ಸ್ಬಿಟ್ರೆ ಇನ್ನೊಂದ್ಸತಿ ನಿಮ್ಮ ಮನೆಗೆ ಬರಲ್ಲ. ಇದು ನಮ್ಮ ತುಳಸಿಯಲ್ಲೇ ಇದು ಕಾಮ್ ಕಸ್ತೂರಿ ಅಂತ ಬರುತ್ತೆ. ಬಹಳ ಇದು ಎಂತ ಸ್ಕಿನ್ ಅಲರ್ಜಿ ಇದ್ರು ಇದನ್ನ ಹಾಕೊಂಡು ಸ್ನಾನ ಮಾಡಿ. ನಾವು ನಾರ್ಮಲ್ ಬಾತಿಗೆ ಯೂಸ್ ಪೂಜೆಗೂ ಅಷ್ಟೇ ಬಹಳ ರೇರ್ ಸಿಗಲ್ಲ ಅಂತ. ಪೂಜೆಗ ಇದು ಪೂಜೆಗೆ ಯೂಸ್ ಮಾಡ್ತಾರೆ. ಔಷಧಿಲಂತೂ ಸರ್ ಎಲ್ಲ ಔಷಧಿಲೂ ಈ ಬೀಜ ಇದೆಯಲ್ಲ ಇವೆಲ್ಲ ಬಹಳ ರೇರ್. ಓಕೆ. ಕಾಮ್ ಕಸ್ತೂರಿ ಇದು ಕಾಡಲ್ಲಿ ಅಷ್ಟೇ ಬಿಡೋದಾ ಅಥವಾ ಕಡಿಮೆ? ನಾರ್ಮಲ್ ಮನೆ ಹೌದಾ? ನೋಡ ಕೊಡ್ತೇವೆ ಟೇಸ್ಟ್ ಅಲ್ಲ. ತುಳಸಿ ಗಿಡ ತರಾನೇ. ತುಳಸಿನೇ ಇದು. ಕೃಷ್ಣ ತುಳಸಿ ರೀ, ತುಳಸಿ ಆಮೇಲೆ ಇನ್ನೊಂದು ಯಾವ್ದೋ ಇದೆಯಲ್ಲ, ಕೃಷ್ಣ ತುಳಸಿ, ರಾಮ್ ತುಳಸಿ, ಆಮೇಲೆ ಇದು ಅದೇ ಆಮೇಲೆ ಕಾಮ್ ಕಸ್ತೂರಿ ಅಂದ್ರೆ ಕಾಡು ತುಳಸಿ ಬರುತ್ತೆ, ಆಮೇಲೆ ಕರ್ಪೂರ್ ತುಳಸಿ ಬರುತ್ತೆ. ಹಾಗೆ ಒಂದು 8-9 ಇದು ಬಂದು ರೇರ್. ಇದನ್ನ ಸರಿ ತುದಿಯನ್ನು ತಿಂದು ನೋಡಿ ಸರ್, ಇದು ಚೆನ್ನಾಗಿದೆ. ಬೇಡ ಸರ್, ಆಮೇಲೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.